ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತ ದುರಂತ ಪ್ರಕರಣದ ತನಿಖೆಗೆ ಅಂತ ನ್ಯಾಯಮೂರ್ತಿ ಡಿ ಕುನ್ಹಾ ಅವರನ್ನು ನೇಮಿಸಲಾಗಿತ್ತು. ಈಗ ಅವರು ಒಂದು ರಿಪೋರ್ಟನ್ನು ಕೂಡ ಸರ್ಕಾರ ಕೊಟ್ಟಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ವರದಿ ಈಗ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ದುರಂತ ನಡೆಯುತ್ತೆ ಅಂತ ಗೊತ್ತಿದ್ರೂ ಕೂಡ ತಡೆಯುವ ಪ್ರಯತ್ನ ಆಗಿಲ್ಲ ಅಂತ ಹೇಳ್ತಾರೆ ಅವರು. ಪೊಲೀಸರು ಸಂಪೂರ್ಣವಾಗಿ ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ. RCB ಮತ್ತು ಪೊಲೀಸರೇ ಇದಕ್ಕೆ ಹೊಣೆ ಅಂತ ಹೇಳ್ತಾ ಇರತಕ್ಕಂಥದ್ದು. RCB ಕೂಡ ಕಾನೂನಿನ ದುರ್ಬಳಕೆಯನ್ನು ಮಾಡಿಕೊಂಡಿದೆ. ಕಾರ್ಯಕ್ರಮದ 7 ದಿನ ಮುಂಚಿತವಾಗಿ ಅನುಮತಿಯನ್ನು ಕೋರಬೇಕಾಗಿತ್ತು, ಅವರು ಕೇಳಿಲ್ಲ. ಅನುಮತಿ ಕೊಡದೇ ಇದ್ದರೂ ಕೂಡ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಕಾರ್ಯಕ್ರಮಕ್ಕೆ ಅನುಮತಿ ನೀಡದ ಪೊಲೀಸರು ಬಂದೋಬಸ್ತನ್ನು ಒದಗಿಸಿದ್ದಾರೆ. ಹೀಗಾಗಿ RCB ಜೊತೆ ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ 5 ಪುಟಗಳ ಪ್ರಮುಖ ಪುಟಗಳ ಎಕ್ಸ್ಕ್ಲೂಸಿವ್ ಪ್ರತಿ ಏನು ಹೇಳಿದ್ದಾರೆ ಆ ರಿಪೋರ್ಟಲ್ಲಿ ಅಂತಕ್ಕಂಥದ್ದು ಈಗಾಗಲೇ ಸರ್ಕಾರಕ್ಕೆ ಅದು ಸಬ್ಮಿಟ್ ಆಗಿದೆ. ಸರ್ಕಾರ ಕೂಡ ಈಗ ಮುಂದೆ ಕ್ಯಾಬಿನೆಟ್ ಮುಂದೆ ಅದನ್ನು ತಂದು ನಂತರ ಏನು ಕ್ರಮ ತಗೊಳ್ಬೇಕು ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಅವರು ತೀರ್ಮಾನ ಮಾಡ್ತಾರೆ. ಬಟ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು RCBನೇ ಕಾರಣ, ಪೊಲೀಸರು ಸಂಪೂರ್ಣವಾಗಿ ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತಾರೆ. RCB ಕೂಡ ಕಾನೂನಿನ ದುರ್ಬಳಕೆಯನ್ನು ಮಾಡಿಕೊಂಡಿದೆ ಅಂತಕ್ಕಂಥದ್ದು ಕೂಡ ಈ ವರದಿಯಲ್ಲಿ ಉಲ್ಲೇಖವಾಗಿದೆ. ಕಾರ್ಯಕ್ರಮದ 7 ದಿನ ಮುಂಚಿತವಾಗಿ ಅನುಮತಿ ಕೊಡಬೇಕಿತ್ತು ಅಂತ ಅವ್ರು ಹೇಳೋದು, ಅನುಮತಿ ಕೇಳಬೇಕಾಗಿತ್ತು ಅಂತ. ಬಟ್ ಎಲ್ಲಿ ಅವರು RCB ಮ್ಯಾಚ್ ಗೆದ್ದ ನೆಕ್ಸ್ಟ್ ಡೇನೇ, ಕಪ್ ಗೆದ್ದ ನೆಕ್ಸ್ಟ್ ಡೇನೇ ಪ್ರೋಗ್ರಾಮ್ ಇಲ್ಲಿ ಹಾಕ್ಕೊಂಡ್ರು. ಅನುಮತಿ ಕೊಡದೇ ಇದ್ದರೂ ಕೂಡ ಕಾರ್ಯಕ್ರಮ ನಡೆಸಿದೆ RCB. ಹೆಂಗೆ ನಡೆಸಿದ್ರು ಇವರು? ಕಾರ್ಯಕ್ರಮಕ್ಕೆ ಅನುಮತಿ ನೀಡದ ಪೊಲೀಸರು ಆಮೇಲೆ ಬಂದೋಬಸ್ತ್ ಮಾಡ್ತಾರೆ. ಬಟ್ ಅದು ಹೆಂಗೆ ಅಂತಂದರೆ ಹೇಳಿರ್ತಾರೆ ಸರ್ಕಾರದ ವತಿಯಿಂದ RCB ಜೊತೆಗೆ ಈಗ ಪೊಲೀಸರು ಕೂಡ ಶಾಮೀಲು ಅಂತ ಹೇಳ್ತಾರೆ. ಸೊ ಇಬ್ಬರ ವಿರುದ್ಧನೂ ಕ್ರಮ ಅಂತ. ಈಗ ಪೊಲೀಸರ ವಿರುದ್ಧ ರಾಜ್ಯ ಸರ್ಕಾರ ಆಲ್ರೆಡಿ ಕ್ರಮ ತೊಗೊಂಡು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ, ಒಂದು 5 ಜನರನ್ನ, IPS ಆಫೀಸರ್ಗಳನ್ನ. ಈಗ RCB ವಿರುದ್ಧ ಮುಂದಿನ ಕ್ರಮ.